ದೇವಭೂಮಿ ಉತ್ತರಾಖಂಡದಲ್ಲಿ ಮತ್ತೆ 2 ಕಡೆ ಮೇಘಸ್ಫೋಟವಾಗಿ ಹಲವು ಮನೆಗಳು ಸರ್ವನಾಶ ಆಗಿದೆ. ಅಸ್ಸಾಂನಲ್ಲಿ ಹೈದರಾಬಾದ್ ನಗರದಲ್ಲೂ ಕೂಡ ಮಳೆ ಪ್ರವಾಹವನ್ನ ಸೃಷ್ಟಿಸಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸ್ತಾ ಇದ್ದು, ಇನ್ನು 3 ದಿನ ವರುಣನ ಅಬ್ಬರ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಉತ್ತರಾಖಂಡದ ಚಮೋಲಿಯಲ್ಲಿ ಮತ್ತೆ ಮೇಘಸ್ಫೋಟವಾಗಿದೆ. 20ಕ್ಕೂ ಹೆಚ್ಚು ಮನೆಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗಿವೆ. ರಾತ್ರಿ ಮೇಘಸ್ಫೋಟವಾಗ್ತಿದ್ದಂತೆ ಬಹುತೇಕ ಜನ ಮನೆ ಖಾಲಿ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ರು. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಡೆಹ್ರಾಡೂನ್ನಲ್ಲಿ ಮತ್ತೆ ಬೆಳಗ್ಗೆ ಮೇಘಸ್ಫೋಟದಿಂದ 5 ಕಡೆ ಭೂಕುಸಿತವಾಗಿದೆ. ರಸ್ತೆ ಸಂಪರ್ಕವೂ ಬಂದ್ ಆಗಿದೆ. ಗುಡ್ಡ ಕುಸಿತದ ಅಕ್ಕಪಕ್ಕನೂ ಹೋಗೋದಿಕ್ಕಾಗದೆ ಬೆಟ್ಟ ಗುಡ್ಡಗಳನ್ನ ಹತ್ತಿ ಊರಿಂದ ಊರಿಗೆ ಹೋಗಬೇಕಾದ ಪರಿಸ್ಥಿತಿ. ಉತ್ತರಾಖಂಡದಲ್ಲಿ ಪದೇ ಪದೇ ಆಗ್ತಿರೋ ಅನಾಹುತಗಳ ಬಗ್ಗೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಮಳೆಯಿಂದ ಆಗ್ತಿರೋ ಅನಾಹುತಗಳ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋಕೆ ಸೂಚನೆ ಕೊಟ್ಟರು. ಆಮೇಲೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಡೆಹ್ರಾಡೂನ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಆಮೇಲೆ 3 ದಿನಗಳ ಹಿಂದೆ ಮೇಘಸ್ಫೋಟದ ಪ್ರವಾಹದಲ್ಲಿ 60 ಮನೆಗಳು ನಜ್ಜುಗುಜ್ಜಾಗಿದ್ವು. 28 ಜನ ಕಣ್ಮರೆಯಾಗಿದ್ರು. ಇವತ್ತು ಅಲ್ಲೂ ಸಿಎಂ ಪರಿಶೀಲನೆ ನಡೆಸಿದ್ರು. ಆದರೆ 60 ಮನೆಗಳು ಕೊಚ್ಚಿ ಹೋದ್ರೂ ತಾಪಕೇಶ್ವರ ದೇವಸ್ಥಾನಕ್ಕೆ ಎಳ್ಳಷ್ಟು ಹಾನಿಯಾಗಿರಲಿಲ್ಲ. ಅದೇ ದೇವಸ್ಥಾನಕ್ಕೂ ತೆರಳಿದ ಪುಷ್ಕರ್ ಸಿಂಗ್ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಮುತ್ತಿನ ನಗರಿ ಹೈದರಾಬಾದ್ ಕೂಡ ಮಹಾಮಳೆಗೆ ಮುಳುಗಿ ಹೋಗಿದೆ. ಭಾರೀ ಮಳೆಯಾಗಿ ತಗ್ಗು ಪ್ರದೇಶದ ನಗರಗಳಲ್ಲಿ ಮಳೆ ನೀರು ಪ್ರವಾಹದಂತೆ ಹರಿದಿದೆ. ಅಫ್ಜಲ್ ನಗರದಲ್ಲಿ 5 ಜನ ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಬಿ ನಗರ, ವನಸ್ಥಲಿಪುರಂ, ಹಯತ್ ನಗರದಲ್ಲಂತೂ ನೀರು ಮನೆಗಳನ್ನು ಮುಳುಗಿಸಿ ಬದುಕನ್ನು ಮುಳುಗಿಸಿ ಹಾಕಿದೆ. ಹಯತ್ ನಗರದಲ್ಲಿ ಹೆದ್ದಾರಿ ಜಲಾವೃತವಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಪರದಾಡಿ ಹೋದ್ರು ಜನ. ಎಂಟು ಗ್ರಾಮಗಳ 95ಕ್ಕೂ ಹೆಚ್ಚು ಮನೆ ಮುಳುಗಡೆಯಾಗಿವೆ. ಮೀನುಗಾರಿಕೆ ಬೋಟ್ಗಳ ಜೊತೆ ಬೃಹತ್ ಟ್ಯೂಬ್ಗಳಿಗೆ ಮರದ ಹಲಗೆ ಕಟ್ಕೊಂಡು ಅದನ್ನೇ ಬೋಟ್ ಮಾಡ್ಕೊಂಡು ಹೋಗಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಜನನೂ ಮನೆ ಸಾಮಾನುಗಳನ್ನ, ಬಟ್ಟೆಗಳನ್ನ ಎತ್ಕೊಂಡು ಊರು ಬಿಟ್ಟು ಆಶ್ರಯ ಕೇಂದ್ರಗಳಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಕಡೆ ಮಳೆ ಆರ್ಭಟ ಕಡಿಮೆಯಾಗಿಲ್ಲ. ಕಲಬುರಗಿ ಜಿಲ್ಲೆಯ ಸಿದನೂರು ಗ್ರಾಮದ ಸುತ್ತಮುತ್ತ ಹಳ್ಳ ಕೊಳ್ಳಗಳು ತುಂಬಿ ಹರಿತಿದೆ. ಅಫ್ಜಲ್ಪುರ ತಾಲೂಕಿನ ನೀಲೂರ ಗ್ರಾಮದ ಹಳ್ಳ ತುಂಬಿ ಹರಿತಿದ್ದು ಹಳ್ಳ ದಾಟೋದೇ ಕಷ್ಟವಾಗಿದೆ. ಅಂಗವಿಕಲ ವ್ಯಕ್ತಿಯನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಒಬ್ಬರು ನದಿ ದಾಟಿದ್ರೆ ಕುರಿಗಳನ್ನ ಹಳ್ಳ ದಾಟಿಸಲು ಕುರಿಗಾಹಿಗಳು ಪಡಬಾರದ ಕಷ್ಟಪಟ್ಟರು. ಇನ್ನು ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿದ್ವು. ಜನ ಜಾಗರಣೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿಯಲ್ಲಿ ವರುಣನ ರೌದ್ರಾವತಾರಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಯ್ಯಾಳ ಬಿ, ಮದರಕಲ್ ಹಾಗೂ ಹಂಚಿನಾಳ ಸೇತುವೆ ಜಲಾವೃತಗೊಂಡಿದೆ. ಯಾದಗಿರಿ ಹಾಗೂ ಶಹಾಪುರ ನಗರದ ಸಂಪರ್ಕ ಕಟ್ಟಾಗಿದೆ. ಇನ್ನು ಜಮೀನುಗಳಿಗೆ ನೀರು ನುಗ್ಗಿದ್ದು ಜಮೀನು ಕೆರೆಯಂತಾಗಿದೆ. ಬೆಂಗಳೂರಲ್ಲೂ ನಿನ್ನೆ ಸುರಿದ ಮಳೆಗೆ ಹಲವು ಕಡೆ ಮರಗಳು ನೆಲಕಚ್ಚಿದವು. ರಸ್ತೆಗಳಲ್ಲಿ ನೀರು ನಿಂತು ಬೈಕ್ ಸವಾರರು, ಆಟೋ ಸವಾರರು ಕಿರಿಕಿರಿ ಅನುಭವಿಸಬೇಕಾಯಿತು. ನಿನ್ನೆ ಸುರಿದ ಮಳೆ ಹೊಡೆತದ ಮಧ್ಯೆ ಇವತ್ತು ಜೋರು ಮಳೆಗೆ ರಾಜಧಾನಿ ಜನ ನಲುಗಿ ಹೋಗಿದ್ರು. ಗುಂಡಿ ಬಿದ್ದ ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದ ಕೆಲಸ ಮುಗಿಸಿ ವಾಪಸ್ ಹೊರಟವರ ಪಾಡಂತೂ ನರಕವಾಗಿತ್ತು. ಇನ್ನು 3 ದಿನ ರಾಜ್ಯದ ರಾಜಧಾನಿಯಲ್ಲೂ ಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸೊ ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.